ನನ್ನ ನೆಚ್ಚಿನ ವಿದ್ಯಾರ್ಥಿ ಬಳಗದವರೇ ಹಾಗೂ ಈ ಚಾನಲನ್ನು ಆಸಕ್ತಿಯಿಂದ ನೋಡ್ತಿರುವಂಥ ವೀಕ್ಷಕರೇ, ನನಗೆ ಇಷ್ಟರವರೆಗೆ 35,400 ವೀಕ್ಷಕರನ್ನು ದಾಟಿದೆ. ಅದಕ್ಕೆ ನನಗೆ ತುಂಬ ಖುಷಿಯಾಗುತ್ತಾ ಇದೆ, ಸಂತೋಷ ಆಗ್ತದೆ. ಇಷ್ಟು ಬರಬಹುದು ಎಂಬ ಕಲ್ಪನೆ ನನಗೆ ಇರಲಿಲ್ಲ. ನಾನು ಅದನ್ನು ಕನಸು ಮನಸ್ಸಿನಲ್ಲಿ ಸಹ ಎಣಿಸಿರಲಿಲ್ಲ, ಇಷ್ಟೊಂದು ಸಾವಿರ ಬರಬಹುದು ಎಂದು. ಆದರೆ ನಾನು ಬರೆದಂಥ ಪ್ರತಿಯೊಂದು ಲೇಖನಗಳಿಗೂ ಅಥವಾ ಬೇರೆ ಬೇರೆ ಥರದ್ದು ಮಾಹಿತಿಗಳು ಯಾವುದು ಇದ್ದರೂ ಅದನ್ನು ತುಂಬ ಉತ್ಸಾಹದಿಂದ ನೀವು ನೋಡ್ತಾ ಇದ್ದೀರಿ. ನಿಮಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಶುಭಾಶಯಗಳು ಸಹ ಹಾಗೂ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಈಗ ಇದರಲ್ಲಿ ಕ್ಷ ಅಕ್ಷರಗಳ ಶಬ್ದಗಳು, ಇದರಲ್ಲಿ ಸಹ ಒಟ್ಟಿಗೆ 68 ಶಬ್ದಗಳಿವೆ. ಇದರಲ್ಲಿ ಕ್ಷ ಅಕ್ಷರ ಬರುವಂಥ ಕ್ಷ, ಅದಕ್ಕೆ ಪ್ರಾಧಾನ್ಯತೆ ಕೊಟ್ಟು ಅದರಲ್ಲಿ ಇಷ್ಟೊಂದು ನಮಗೆ ಸಿಕ್ಕಿದೆ 68. ಇನ್ನೂ ಸ್ವಲ್ಪ ಇದೆ. ಒಂದೊಂದು ಶಬ್ದಗಳನ್ನು ನೋಡಿ ಬರೆಯಲು ಪ್ರಾರಂಭ ಮಾಡಿದರೆ, ಸಂಗ್ರಹ ಮಾಡಿದರೆ ಮತ್ತೆ ಇನ್ನೊಂದು 2-3 ನಮಗೆ ಸ್ಟ್ರೈಕ್ ಆಗ್ತದೆ, ಅಥವಾ ಉಳಿತದೆ. ಈ ಶಬ್ದ ನಮಗೆ ನೆನಪಾಗ್ತದೆ. ಅದರಿಂದ ಇದರಲ್ಲಿ ಬರೆದಿರುವಂತಹ ಶಬ್ದಗಳು ವಿಶೇಷ ಏನಿಲ್ಲ, ಶಬ್ದಗಳು ಮಾತ್ರ. ಇದರಲ್ಲಿ ಆದರ್ಶ ಪಕ್ಷಗಳು ಬೇಕಾದಷ್ಟಿವೆ ನಮ್ಮ ಭಾರತ ಸಂವಿಧಾನದಲ್ಲಿ, ನಮ್ಮ ಭಾರತದಲ್ಲಿ ನಿಮಗೆಲ್ಲೂ ಗೊತ್ತಿರುವಂತೆ. ಅದರಲ್ಲಿ ಆದರ್ಶ ಪಕ್ಷ ಅಂತೂ ಇದ್ದರೆ ಅದಕ್ಕೆ ಸರಿಯಾಗಿ ಕೆಲಸ ಮಾಡೋರು ಇದಕ್ಕೆ ಆದರ್ಶ ಪಕ್ಷ ಅಂತ ಹೇಳ್ತಾರೆ. ಅದೇ ರೀತಿ ಕ್ಷಕಿರಣ ಅಂದರೆ ಎಕ್ಸ್ರೇ, ಪಕ್ಷಿಧಾಮ ಅಂದರೆ ಈ ಹಕ್ಕಿಗಳು ಇರುವಂಥ ಒಂದು ಸ್ಥಳ ಪಕ್ಷಿಧಾಮ. ಸೊ ರಕ್ಷಣಾತ್ಮಕ, ಕಠಿಣ ಪರೀಕ್ಷೆ, ದಕ್ಷಿಣ ಧ್ರುವ, ದೀಕ್ಷೆ ಸ್ವೀಕಾರ. ದೀಕ್ಷೆ ಅಂತ ಹೇಳಿದರೆ ದೊಡ್ಡ ದೊಡ್ಡ ಮಠಗಳಲ್ಲಿ ಅದಕ್ಕೆ ಅವರು ಸಿಲೆಕ್ಟ್ ಆದರೆ, ಅಂದರೆ ಅದರಲ್ಲಿ ಅವರು ಪಾರಂಗತರಾದರೆ ಅದನ್ನು ಮೊದಲು ಅವರಿಗೆ ಅಲ್ಲಿಯ ಕಟ್ಟುನಿಟ್ಟುಗಳು, ಅಲ್ಲಿಯಂಥ ಕ್ರಮಗಳು ಎಲ್ಲವನ್ನು ಅವರಿಗೆ ಹೇಳುವುದು, ಬೋಧನೆ ಮಾಡುವಂಥದ್ದು. ಅದಕ್ಕೆ ದೀಕ್ಷೆ ಸ್ವೀಕಾರ ಅಂತ ಹೇಳ್ತಾರೆ. ಆಮೇಲೆ ಅಶ್ವತ್ಥ ವೃಕ್ಷ ನಿಮಗೆ ಗೊತ್ತೇ ಇದೆ. ಕ್ಷತ್ರಿಯರು, ಸುರಕ್ಷತೆ, ಯಕ್ಷಗಾನ ಎಲ್ಲ ನಿಮಗೆ ಗೊತ್ತೇ ಇದೆ. ಅದರ ಬಗ್ಗೆ ಶಬ್ದಗಳನ್ನು ಇಲ್ಲಿ ಬರೆಯಲಾಗಿದೆ ಅಷ್ಟೇ. ಇಲ್ಲಿ ಸಹ ಅಷ್ಟೇ. ಚಿನ್ನದ ನಿಕ್ಷೇಪ, ಯಾವ ರೀತಿ ನಮಗೆ ನಿಕ್ಷೇಪಗಳು ಬೇರೆ ಬೇರೆ, ಮ್ಯಾಂಗನೀಸು, ಆಮೇಲೆ ಬೇರೆ ಬೇರೆ ಲೋಹಗಳ, ಕಾಪರ್ ಅಥವಾ ಇನ್ನೂ ಸುಮಾರು ಲೋಹಗಳು ನಮಗೆ ಇರುವಂಥದ್ದು ಭೂಮಿಯ ಕೆಳಗೆ ನಮಗೆ ಸಿಗುವಂಥದ್ದು. ಭೂಮಿಯ ಕೆಳಗೆ ಇರುವಂಥದ್ದಕ್ಕೆ ನಾವು ಅದಕ್ಕೆ ನಿಕ್ಷೇಪ ಅಂತ ಹೇಳ್ತೇವೆ ನಾವು. ಅದಕ್ಕೆ ಕಂಚು, ಬೇರೆ ಬೇರೆ ಇದರಲ್ಲಿ ತುಂಬ ಇವೆ. ಅದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದು ಚಿನ್ನದ ನಿಕ್ಷೇಪ. ಆಮೇಲೆ ಕಕ್ಷೆ ಮೀರಿದ, ಅಂದರೆ ಪ್ರತಿಯೊಂದಕ್ಕೂ ಒಂದು ಲಿಮಿಟೇಷನ್, ಒಂದು ಕಕ್ಷೆ ಅಂತಿರ್ತದೆ. ಕಕ್ಷೆ ಅಂದರೆ ಒಂದು ಸರಿಯಾದ ಒಂದು ದಾರಿ ಅಂತಿರ್ತದೆ, ಆ ದಾರಿಯನ್ನು ಬಿಟ್ಟೋದ್ರಿಗೆ ಹೋಗುವುದಿಲ್ಲ ಕಕ್ಷೆ ಅಂದರೆ. ಸೊ ಭೂಮಿಯು ತನ್ನ ಕಕ್ಷೆಯಲ್ಲಿ ತಿರುಗುತ್ತಾ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ನೆಕ್ಸ್ಟು ಧ್ರುವ ನಕ್ಷತ್ರ, ಸಮೀಕ್ಷಾ ವರದಿ, ಅದಂದರೆ ರಿಪೋರ್ಟು.
ಅಲ್ಲಿ ನಡೆದ ಕೆಲಸಗಳ ಬಗ್ಗೆ ಒಂದು ರಿಪೋರ್ಟನ್ನು ಕೊಡುವಂಥದ್ದು. ಪರಿವೀಕ್ಷಣೆ ಅಂದರೆ ನಮಗೆ ಕನ್ನಡದಲ್ಲಿ ಕೆಲವೊಂದು ಶಬ್ದಗಳು ಸರಿಯಾಗಿ ನಮಗೆ ಗೊತ್ತಿರೋದಿಲ್ಲ. ಅದೇ ಇಂಗ್ಲೀಷಲ್ಲಿ ಅದು ನಮಗೆ ಬೇಗನೆ ಅರ್ಥ ಆಗ್ತದೆ ಎಷ್ಟೋ ಶಬ್ದಗಳು, ಯಾಕಂದರೆ ಅದು ಲೋಕರೂಢಿಯಾಗಿದೆ ಮತ್ತು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಇನ್ಸ್ಪೆಕ್ಷನ್, ಪರಿವೀಕ್ಷಣೆ ಅಂದರೆ ಇನ್ಸ್ಪೆಕ್ಟ್ರು ಬರ್ತಾರೆ, ಅವರವರ ಡಿಪಾರ್ಟ್ಮೆಂಟ್ಗಳಿಗೆ ಅವರವರ ಕಾರ್ಯಕ್ಷೇತ್ರಗಳಲ್ಲಿ ಅದನ್ನು ಇನ್ಸ್ಪೆಕ್ಟ್ ಮಾಡ್ತಾರೆ. ಆಮೇಲೆ ಅಕ್ಷೌಹಿಣಿ ಅಂತಿದೆ. ಅಕ್ಷೌಹಿಣಿಯ ಬಗ್ಗೆ ಸರಿಯಾದ ಮಾಹಿತಿ ನನಗೆ ಜಾಸ್ತಿ ಮಾಹಿತಿ ಇಲ್ಲ. ಆದರೆ ಇದು ಇಂದಿನ ಕೋಟಿಗೆ ಸಮಾನ ಅಂತ ಹೇಳ್ತಾರೆ. ಅದು ಎಷ್ಟು ಕೋಟಿ ಸರಿಯಾಗಿ ನನಗೆ ಅದರ ಮಾಹಿತಿ ಸಿಗಲಿಲ್ಲ. ಅದನ್ನು ಸಿಕ್ಕಿದ ಮೇಲೆ ನಿಮಗೆ ನಾನು ಕೊಡ್ತೇನೆ. ಅಂದರೆ ಲಕ್ಷದ ಮೇಲೆ ಅದು ಮಿಲಿಯ ಇರ್ಬೋದು ನಮ್ಮ ಈಗಿನ ಲೆಕ್ಕವಲ್ಲ. ಇದು ಮಹಾಭಾರತ ಯುದ್ಧ ಆದಾಗ ಅದರಲ್ಲಿ ಇರುವಂಥ ಸೈನ್ಯದ ಬಲ ಅಂತ ಇದು. ಅದು ಇದರಲ್ಲಿ ಕುರುಕ್ಷೇತ್ರದಲ್ಲಿ ಕೌರವರಿಗೆ ಇದ್ದದ್ದು 11 ಅಕ್ಷೌಹಿಣಿ ಸೈನ್ಯ ಅಂತೆ. ಅದೇ ಪಾಂಡವರಿಗಿದ್ದದ್ದು 7 ಅಕ್ಷೌಹಿಣಿ ಸೈನ್ಯ ಅಂತೆ. ಅಕ್ಷಾಂಶ, ರೇಖೆಗಳು, ಕ್ಷಾತ್ರ, ತೇಜಸ್ವಿ, ಅಕ್ಷರಾಭ್ಯಾಸ, ಶಿಕ್ಷಣ ಪದ್ಧತಿ, ಬೇರೆ ಬೇರೆ ಶಿಕ್ಷಣ ಪದ್ಧತಿಗಳು ಬದಲಾಗುತ್ತವೆ. ಕ್ಷಿಪಣಿ ಅಂತ ಹೇಳಿದರೆ ಉಡಾವಣೆ ಮಾಡುವಂಥ ಒಂದು ಉಪಗ್ರಹದ ಒಂದು ಕಾರ್ಯ ಅದು. ಪಾಕ್ಷಿಕ ಅಂದರೆ ಏನು? ಪಾಕ್ಷಿಕ ಅಂದರೆ ಹೇಳಿದರೆ 15 ದಿನದ ವಿಷಯ, 15. ಸೊ ಪಾಕ್ಷಿಕ ಅಂದರೆ ಅದು 15 ದಿನಕ್ಕೊಮ್ಮೆ ಪ್ರಕಟ ಮಾಡ್ತಾರೆ. ದಿನಪತ್ರಿಕೆ ಡೈಲಿ ಮಾಡ್ತಾರೆ, ವಾರಪತ್ರಿಕೆ 1 ವಾರಕ್ಕೊಮ್ಮೆ ಮಾಡ್ತಾರೆ. ಅದೇ ಥರ ಇದು ಪಾಕ್ಷಿಕ ಪತ್ರಿಕೆ. ಸೊ ನಿರೀಕ್ಷಿಸುವುದು ಅಂದರೆ ನಮಗೆ ಈ ರೀತಿ ನಮ್ಮ ಕೆಲಸ ಮಾಡಬಹುದು ಎಂದು ನಾವು ನಿರೀಕ್ಷಿಸುತ್ತೇವೆ. ಸೊ ಕೊನೆಯಲ್ಲಿ ಇರುವ ಗಾದೆ, ಹುಣಸೆ ಮರ ಮುಪ್ಪಾದರೂ ಹುಣಸೆಯ ಹುಳಿ ಮುಪ್ಪಾಗುವುದಿಲ್ಲ. ಇದೊಂದು ಸಣ್ಣ ಗಾದೆ. ಸೊ ಇಲ್ಲಿಗೆ ಇದರ ಅಕ್ಷರಗಳ ಶಬ್ದಗಳ ಬಗ್ಗೆ ವಿವರಣೆ ಮುಗಿಯಿತು. ನಿಮಗೆಲ್ಲರಿಗೂ ವಂದನೆಗಳೊಂದಿಗೆ ಬಾಯ್ ಬಾಯ್.